ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದು ಜ್ಯೋತಿರ್ಲಿಂಗ ಕ್ಷೇತ್ರವೂ ಹೌದು, ಮಹಾಶಕ್ತಿ ಪೀಠವೂ ಹೌದು. ಮಲ್ಲಿಗೆ ಹೂವುಗಳಿಂದ ಪೂಜಿಸಲ್ಪಡುವ ಮಲ್ಲಿಕಾರ್ಜುನನ ಬಗ್ಗೆ ತಿಳಿದುಕೊಳ್ಳಿ. 12 ಜ್ಯೋತಿರ್ಲಿಂಗಗಳ ಪೈಕಿ 2ನೇಯದ್ದು ಮಲ್ಲಿಕಾರ್ಜುನ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾ ಜಟಾಟವೀಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ. ನಮಸ್ಕಾರ ಸ್ನೇಹಿತರೆ, ಪ್ಲಾನೆಟ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡ್ವಿ. ಈ ವಿಡಿಯೋದಲ್ಲಿ 12 ಜ್ಯೋತಿರ್ಲಿಂಗಗಳ ಪೈಕಿ 2ನೇಯದ್ದಾದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಲ್ಲಿದೆ, ಅದರ ವಿಶೇಷತೆಗಳೇನು, ಈ ಕ್ಷೇತ್ರದ ಮಹತ್ವವೇನು, ಈ ಬಗ್ಗೆ ವಿವರವಾಗಿ ಹೇಳ್ತೀವಿ ನೋಡಿ. ಸ್ನೇಹಿತರೆ, ಭಾರತದ ಪುರಾತನ ದೇವಾಲಯಗಳು, ಭಾರತದ ಇತಿಹಾಸ, ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅಂದ್ರೆ ನೀವು ಪ್ಲಾನೆಟ್ ಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹೊಸ ವಿಡಿಯೋಗಳು ಬರ್ತಿದ್ದಾಗೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಬೆಲ್ ಐಕಾನ್ ಒತ್ತಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿದೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಸ್ನೇಹಿತರೆ, ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇರುವುದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂನಲ್ಲಿ. ಇಲ್ಲಿರುವ ಶಿವನ ದೇವಾಲಯ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು. ಅಷ್ಟೇ ಅಲ್ಲ, 18 ಮಹಾಶಕ್ತಿ ಪೀಠಗಳ ಪೈಕಿಯೂ ಒಂದು ಎನಿಸಿಕೊಂಡಿದೆ. ಕಾರಣ, ಇಲ್ಲಿ ಪಾರ್ವತಿ ತಾಯಿಯು ಭ್ರಮರಾಂಬ ರೂಪದಲ್ಲಿ ನೆಲೆಸಿದ್ದಾಳೆ. ಭಾರತದಲ್ಲಿ 3 ಸ್ಥಳಗಳಲ್ಲಿ ಮಾತ್ರ ಜ್ಯೋತಿರ್ಲಿಂಗ ಹಾಗೂ ಮಹಾಶಕ್ತಿ ಪೀಠ 2 ಇವೆ. ನಲ್ಲಮಲ್ಲ ಅಥವಾ ದ್ರೋಣಾಚಲ ಬೆಟ್ಟಗಳ ಸಾಲಿನಲ್ಲಿರುವ ಶ್ರೀಶೈಲವು ಶೈವರಿಗೂ ಕನ್ನಡ ನಾಡಿನ ವೀರಶೈವರಿಗೂ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಸ್ಥಳದ ಮಹಿಮೆ ತಿಳಿದುಕೊಳ್ಳುವ ಮೊದಲು ಶ್ರೀಶೈಲ ಎನ್ನುವ ಸ್ಥಳ ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ನವಿಲನ್ನು ಏರಿ ಕಾರ್ತಿಕೇಯನು 3 ಲೋಕಗಳ ಸಂಚಾರಕ್ಕೆ ಹೊರಟನು. ಆದರೆ ಗಣೇಶನು ಶಿವಪಾರ್ವತಿಯರ ಸುತ್ತ ಸುತ್ತಿ ತಂದೆ ತಾಯಿಗೆ ನಮಿಸಿದರೆ 3 ಲೋಕದ ಸುತ್ತಿದ ಹಾಗೆಯೇ ಎಂದು ಹೇಳಿದನು. ಶಿವನು ವಧುಗಳನ್ನು ಗಣೇಶನಿಗೆ ಕೊಟ್ಟು ಮದುವೆ ಮಾಡಿಸಿದನು. ಮೂರು ಲೋಕಗಳ ಸಂಚಾರ ಮುಗಿಸಿ ಬಂದ ಕಾರ್ತಿಕೇಯನಿಗೆ ಗಣೇಶನ ಮದುವೆ ವಿಚಾರ ತಿಳಿದು ಸಿಟ್ಟು ಬಂದಿತ್ತು. ಇದರಿಂದಾಗಿ ಅವರು ಕೈಲಾಸವನ್ನು ಬಿಟ್ಟು ಕೃವಂಗ ಪರ್ವತಕ್ಕೆ ಬಂದು ನೆಲೆಸಿದನು.
ಶಿವಪಾರ್ವತಿಯರು ಕಾರ್ತಿಕೇಯನನ್ನು ಹಿಂಬಾಲಿಸಿಕೊಂಡು ಬಂದು ಅವನಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಆದರೆ ಕಾರ್ತಿಕೇಯನು ಸಮಾಧಾನಗೊಳ್ಳದೆ ಬೇರೆ ಪರ್ವತಕ್ಕೆ ಹೋಗಲು ಹವಣಿಸಿದಾಗ ದೇವತೆಗಳು ಬಂದು ಮನವಿ ಮಾಡಿಕೊಂಡರು. ಆಗ ಹತ್ತಿರದಲ್ಲಿ ಕಾರ್ತಿಕೇಯನು ಶಿವಪಾರ್ವತಿಯರು ಅಲ್ಲಿಯೇ ನೆಲೆಸಿದರು. ಇದರಿಂದಾಗಿ ಶ್ರೀಶೈಲ ಎನ್ನುವ ಹೆಸರು ಬಂದಿತ್ತು. ಇನ್ನು ಮಹಾಶಕ್ತಿ ಪೀಠಗಳಲ್ಲಿ ಶ್ರೀಶೈಲವು ಒಂದಾಗಿದ್ದರ ಹಿಂದಿನ ಕಥೆಯು ರೋಚಕವಾಗಿದೆ. ದಕ್ಷ ಯಜ್ಞದ ಕಾಲದಲ್ಲಿ ಯಜ್ಞಕುಂಡಕ್ಕೆ ಆಹುತಿಯಾದ ಸತೀದೇವಿಯು ನಂತರ ಪಾರ್ವತಿಯಾಗಿ ಹುಟ್ಟಿ ಶಿವನನ್ನು ಮದುವೆಯಾದ ಕತೆ ಪ್ರಸಿದ್ಧವಾಗಿದೆ. ಸತೀದೇವಿಯು ಯಜ್ಞಕುಂಡವನ್ನು ಪ್ರವೇಶಿಸಿದ ಬಳಿಕ ಶಿವನು ಅವಳ ದೇಹವನ್ನು ಹೊತ್ತು ಸಂಚರಿಸುವಾಗ ಅವಳ ತುಟಿ ಶ್ರೀಶೈಲ ಪ್ರದೇಶದಲ್ಲಿ ಬಿತ್ತೆಂದು ನಂಬಲಾಗಿದೆ. ಸತೀದೇವಿಯ ದೇಹದ ಭಾಗಗಳು 18 ಕಡೆಗಳಲ್ಲಿ ಬಿದ್ದವು. ಆ 18 ಕ್ಷೇತ್ರಗಳು ಮಹಾಶಕ್ತಿ ಪೀಠಗಳಾಗಿ ರೂಪುಗೊಂಡಿವೆ ಎಂದು ನಂಬಲಾಗಿದೆ. ಶ್ರೀಶೈಲದಲ್ಲಿರುವ ಜ್ಯೋತಿರ್ಲಿಂಗಕ್ಕೆ ಮಲ್ಲಿಗೆ ಅಥವಾ ಮಲ್ಲಿಕಾ ಹೂಗಳಿಂದ ಪೂಜೆ ಮಾಡಲಾಗುತ್ತದೆ. ಹೀಗಾಗಿ ಇಲ್ಲಿರುವ ಲಿಂಗಕ್ಕೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿರುವ ದೇವಸ್ಥಾನವು 2ನೇ ಶತಮಾನದಿಂದಲೂ ಇದ್ದು ಶಾತವಾಹನರ ಆಳ್ವಿಕೆಯ ಸಮಯದಲ್ಲಿ ಶಾಸನಬದ್ಧ ಪುರಾವೆಗಳು ದೊರೆತಿದ್ದವು ಎನ್ನಲಾಗಿದೆ. ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಮೊದಲನೇ ಹರಿಹರನು ದೇವಾಲಯದಲ್ಲಿ ಹಲವು ಜೀರ್ಣೋದ್ಧಾರಗಳನ್ನು ಕೈಗೊಂಡನು ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಅಲ್ಲದೆ ದೇವಾಲಯದಲ್ಲಿರುವ ವೀರ ಶಿರೋಮಂಟಪ ಹಾಗೂ ಪಾತಾಳ ಗಂಗೆ ಮೆಟ್ಟಿಲುಗಳನ್ನು ರೆಡ್ಡಿ ಸಾಮ್ರಾಜ್ಯದ ಸಮಯದಲ್ಲಿ ಕಟ್ಟಿಸಲಾಯಿತು ಎನ್ನಲಾಗಿದೆ. ದೇವಾಲಯವು ಬರೋಬ್ಬರಿ 2 ಹೆಕ್ಟೇರ್ ಪ್ರದೇಶಗಳಲ್ಲಿದ್ದು 4 ಬೃಹತ್ ಗೋಪುರಗಳಿವೆ. ಇಲ್ಲಿ ಅನೇಕ ದೇವಾಲಯಗಳಿದ್ದರೂ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ದೇವಾಲಯಗಳು ಪ್ರಮುಖವಾದದ್ದು. ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೂ ಕನ್ನಡ ನಾಡಿಗೂ ನಂಟಿದೆ. ಶ್ರೀಶೈಲಕ್ಕೂ ಕನ್ನಡ ನಾಡಿಗೂ ಅವಿನಾಭಾವ ಸಂಬಂಧವಿದೆ. ಕನ್ನಡ ನಾಡಿನ ಶಿವಭಕ್ತಿಯು ಶರಣಳು ವಚನಕಾರ್ತಿಯೂ ಆದ ಅಕ್ಕ ಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯಾಗಿ ಸ್ವೀಕರಿಸಿ ಅವನನ್ನು ಅರಿಸುತ್ತಾ ಶ್ರೀಶೈಲಕ್ಕೆ ಬಂದು ಅಲ್ಲಿನ ಕದಳಿವನದಲ್ಲಿ ಶಿವನಲ್ಲಿ ಐಕ್ಯಳಾದಳು ಎಂದು ಇತಿಹಾಸ ಹೇಳುತ್ತದೆ. ದೇವಾಲಯದಿಂದ ಸ್ವಲ್ಪ ದೂರದಲ್ಲೇ ಅಕ್ಕ ಮಹಾದೇವಿಯ ಗುಹೆಯೂ ಇದೆ. ಇನ್ನು ಶರಣ ಶ್ರೇಷ್ಠರಾದ ಅಲ್ಲಮ್ಮ ಪ್ರಭುಗಳು ಶ್ರೀಶೈಲದಲ್ಲಿ ಇದ್ದರು ಎಂದು ಹೇಳುತ್ತಾರೆ. ಇಷ್ಟೆಲ್ಲ ಇತಿಹಾಸವಿರುವ ರಮ್ಯ ರಮಣೀಯವಾಗಿರುವ ಶ್ರೀಶೈಲಕ್ಕೆ ನೀವು ಒಮ್ಮೆ ಹೋಗಿ ಮಲ್ಲಿಕಾರ್ಜುನ ಭ್ರಮರಾಂಬರ ದರ್ಶನ ಪಡೆದು ಪುನೀತರಾಗಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಹೇಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಮಾಹಿತಿಗಾಗಿ ಪ್ಲಾನೆಟ್ ಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೌಮ್ಯ ರೂಪ ಪಶ್ಯಂದು